ಹಾಯ್ ಎಲ್ರಿಗೂ ನಮಸ್ಕಾರ. ಇದು ಬಂದು ನನ್ನ ಫಸ್ಟ್ ವ್ಲಾಗ್. ಮಂಗಳವಾರ ಮಿನಿ ವ್ಲಾಗ್ ಆಗೋದರಿಂದ ನಾನು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಕಸ ಎಲ್ಲ ಗುಡಿಸಿದೆ, ಒಳಗೆ ಮತ್ತು ಹೊರಗೆ ನೋಡಬಹುದು. ಇದು ಎಲ್ಲ ಹೊರಗೆ ಗುಡಿಸಿಕೊಂಡೆ. ನೆಕ್ಸ್ಟ್ ಬಂದು ಮೊಪ್ಪಿಂದ ಮನೆಯೆಲ್ಲ ಚೆನ್ನಾಗಿ ಒರೆಸಿದೆ. ದೇವರ ಕೋಣೆ, ಬೆಡ್ರೂಮು, ಹಾಲ್ ಎಲ್ಲ ಚೆನ್ನಾಗಿ ಒರೆಸ್ಕೊಂಡೆ. ಟಿ ವಿ ನೋಡ್ಕೊತ ನೀವು ನೋಡ್ಬೋದು ನನ್ನ ದೇವರ ಕೋಣೆ. ಇಲ್ಲೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ನಿನ್ನೆ ಸೋಮವಾರ ನನ್ನ ಹಸ್ಬೆಂಡ್ ಬಂದು ಎಲೆ ಹೂವು ತಂದು ಕೊಟ್ಟಿದ್ರು ನನಗೆ, ಯಾಕಂದರೆ ಮಂಗಳವಾರ ಬೇಕಾಗುತ್ತೆ ಅದಕ್ಕೆ. ಕಳಸ ಎಲ್ಲ ತೊಳೆದು ತೆಂಗಿನಕಾಯಿ ಚೆನ್ನಾಗಿಟ್ಟು ಕಳಸ ಇಟ್ಟು ಹೂವೆಲ್ಲ ಎಲೆ ಹಾಕಿ ಹೂವೆಲ್ಲ ಹಾಕಿ ಚೆನ್ನಾಗಿ ಡೆಕೋರೇಷನ್ ಮಾಡಿ ನೋಡಿದರೆ ರಂಗೋಲಿ ಖಾಲಿಯಾಗಿತ್ತು. ರಂಗೋಲಿ ಡಬ್ಬಿಯಲ್ಲಿ ರಂಗೋಲಿ ಹಾಕಿ ಚೆನ್ನಾಗಿ ಅಲ್ಲಿ ಓಂ ಅಂತ ರಂಗೋಲಿ ಹಾಕಿ ದೀಪ ಇಟ್ಟು ಹೊರಗೆ ಬಂದು ನಾನು ನೋಡ್ಬೋದು ರಂಗೋಲಿ ಇಟ್ಟೆ. ಫ್ರೆಂಡ್ಸ್, ನನಗೆ ರಂಗೋಲಿ ಹಾಕೋಕ್ಕೆ ಅಷ್ಟೊಂದು ಬರಲ್ಲ. ಇವಾಗೆಲ್ಲ ನಾನು ಟ್ರೈ ಮಾಡ್ತಾ ಇದ್ದೀನಿ. ನೋಡ್ಬೋದು ಸಿಂಪಲ್ ಆಗಿದೆ ರಂಗೋಲಿ. ನೆಕ್ಸ್ಟ್ ಬಂದು ನಾನು ಅರಿಶಿನ ಕುಂಕುಮ ಹಚ್ಚಿದೆ. ಇದು ನನ್ನ ಫೇವ್ರೆಟ್ ಕೆಲಸ, ನಂಗೆ ತುಂಬ ಇಷ್ಟ ಆಗುತ್ತೆ ಅರಿಶಿನ ಕುಂಕುಮ ಹಚ್ಚೋದು. ನೆಕ್ಸ್ಟ್ ಬಂದು ಹೂವನ್ನು ಇಟ್ಟು ಎರಡು ಬದಿಯಲ್ಲಿ ಹೂವನ್ನು ಇಟ್ಟು ಒಳಗೆ ಹೋಗಿ ದೇವರ ಕೋಣೆಗೆ ಹೋದೆ. ನೋಡ್ಬೋದು ನನ್ನ ರಂಗೋಲಿ ನೋಡಿ ಚೆನ್ನಾಗಿದೆಯಾ. ನೆಕ್ಸ್ಟ್ ದೀಪ ಹಚ್ಚಿದೆ. ದೀಪ ಹಚ್ಚಿ ಉದ್ದನಗಡ್ಡಿ ಬೆಳೆದು ಎಲ್ಲರಿಗೂ ಆಯುಷ್ಯ ಆರಾಮ ಕೊಡಲಿ ಅಂತ ದೇವರಲ್ಲಿ ಬೇಡಿಕೊಂಡೆ. ನೆಕ್ಸ್ಟ್ ಬಂದು ನಾನು ಎವ್ರಿ ಟೈಮ್ ಪೂಜೆ ಮಾಡಿದ ನಂತರ 5 ನಿಮಿಷ ಹನುಮಾನ್ ಚಾಲೀಸವನ್ನು ಓದುತ್ತೇನೆ. ನನ್ನ ಹಸ್ಬೆಂಡ್ ತಂದು ಇಟ್ಟಿದ್ದಾರೆ ದೇವರ ಕೋಣೆಯಲ್ಲಿ, ಓದು ಚೆನ್ನಾಗಿರುತ್ತೆ ಅಂತ. ಡೈಲಿ ಓದ್ತೀನಿ 5 ನಿಮಿಷ ಅಟ್ಲೀಸ್ಟು. ಆಮೇಲೆ ಆಶೀರ್ವಾದ ತಗೊಂಡು ಅರಿಶಿನ ಕುಂಕುಮ ನಾನು ಕೂಡ ಹಚ್ಕೊಂಡೆ. ನೆಕ್ಸ್ಟ್ ನೋಡ್ಬೋದು ನಂದು ದೇವರ ಕೋಣೆ ಚೆನ್ನಾಗಿ ಕಾಣ್ತಾ ಇದೆ. ನಾನು ಹನುಮಾನ್ ಚಾಲೀಸ ಓದಿದ್ದ ಬುಕ್ಕು. ಫ್ರೆಂಡ್ಸ್, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.